5ನೇ ಸೆಮಿಸ್ಟರ್ ಪತ್ರಿಕೆ 6ನೇ ಅವಧಿ ಕಥೆ ವೆಂಕಟಿಗನ ಹೆಂಡತಿ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವ್ರದ್ದು. ಈ ಒಂದು ಅವಧಿಯಲ್ಲಿ ವೆಂಕಟಿಗನ ಸೌದೆ ಮಾರುವ ಕಾಯದ ಪ್ರಸಂಗವನ್ನು ವಿವರಿಸ್ತಾ ಹೋಗ್ತೀನಿ. ಇದರ ಪುನರಾವಲೋಕನ ಮಾಡೋಣ. ಕಳೆದ ತರಗತಿಯಲ್ಲಿ ವೆಂಕಟಿಗನ ಹೆಂಡತಿ ವೆಂಕಟಿಗನನ್ನು ಬಿಟ್ಟು ಹೋದಂಥ ಪ್ರಸಂಗವನ್ನು ತಿಳ್ಕೊಂಡು ಈ ಒಂದು ಕಲಿಕೆಯಲ್ಲಿ ನೀವು ವೆಂಕಟಿಗನ ಸೌದೆ ಮಾರುವಂಥ ಪ್ರಸಂಗವನ್ನು ತಿಳಿದುಕೊಳ್ತೀರ. ಅಂಕ 4. ವೆಂಕಟಿಗನ ಪರಿಸ್ಥಿತಿಯನ್ನು ತಿಳಿದಂಥ ಶ್ರೀರಾಮ್ ಅವರು, ಬಾವಿಯೆಂದು ಇಣಕಿದರೆ ಪಾತಾಳ ಕಂಡಂತೆ ಲೋಕಾಭಿರಾಮವಾಗಿ ಕಷ್ಟ ಸುಖ ವಿಚಾರಿಸಿದರೆ ಒಂದು ವಿಷಾದ ನಾಟಕ ಕಂಡ ಹಾಗಾಯಿತು. ಏನಪ್ಪ ಸುಮ್ಮನೆ ಪರಿಚಯ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಮಾತಾಡ್ಸಕ್ಕೆ ಹೋದರೆ ಬಾವಿ ಅಂತ ನೋಡಿದ್ರೆ ಇಳುಕಿದ್ರೆ ದೊಡ್ಡ ಪಾತಾಳನೇ ಕಂಡಂಗಾಯ್ತಲ್ಲ ಸಾಯಿ ವೆಂಕಟಿಗನ ಬದುಕಲ್ಲಿ. ಅವನ ಕಥೆಯನ್ನು ಕೇಳಿ ತುಂಬ ವಿಷಾದ ನಾಟಕನೇ ನೋಡ್ದಂಗೆ ಆಯ್ತಲ್ಲ ಅಂತೇಳ್ಬಿಟ್ಟು ಇವ್ರಿಗೆ ಅನ್ಸಕ್ಕೆ ಶುರುವಾಗ. ಸರಿ ಆಯಿತು. ಒಬ್ಬ ಸೌದೆ ಹೊರೆಕೋರನ ಜೀವ ಇಷ್ಟು ದುರಂತವಾಗಿರಬಹುದೆಂದು ಊಹಿಸಿರಲಿಲ್ಲ. ಒಬ್ಬ ಸೌದೆ ಮಾರುವಂಥ ಹೊರೆಕೋರನ ಜೀವನ ಇಷ್ಟೊಂದು ದುರಂತಮಯವಾಗಿರುತ್ತಾ, ಇವನಿಗೂ ಸಹ ಈ ಒಂದು ಕಷ್ಟದ ಪರಿಸ್ಥಿತಿ ಇದೆಯಾ ಅಂತ ಇವ್ರಿಗೆ ಅನಿಸದೇ ಇರಲಿಲ್ಲ. ಇವ್ರಿಗೂ ಸಹ ಅನ್ಸಕ್ಕೆ ಶುರುವಾಯಿತು. ಹೊಟ್ಟೆಗೆ ಸಾಲದೇನೋ ಬಟ್ಟೆಗೆ ಇಲ್ಲದೇನೋ ಬಡತನದ ಬವಣೆಯಲ್ಲಿ ದುರಂತ ಆಗಿರಬಹುದು ಅಂತ ಅಂದ್ಕೊಂಡಿರ್ತಾರೆ. ಹೀಗೆ ನಾಟಕೀಯ ದುರಂತ ಇದನ್ನು ಬಾಳನ ಕೆಡಿಸಿರಬಹುದಾ ಅನ್ಸಕ್ಕೆ ಶುರುವಾಯಿತು. ಏನೋ ಬಡವರು ಅಂದರೆ ಹೊಟ್ಟೆಗಿಲ್ಲ ಬಟ್ಟೆಗಿಲ್ಲ ಸ್ವಲ್ಪ ಆರ್ಥಿಕ ಸಮಸ್ಯೆ ಇರಬಹುದು ಅಂತ ಅಂದ್ಕೊಂಡಿರ್ತಾರೆ. ಆದರೆ ಈ ಒಂದು ಜೀವನ ಈ ಥರ ನಾಟಕೀಯ ದುರಂತವನ್ನು ಕಂಡಿರುತ್ತೆ ಅಂತ ಯಾವತ್ತೂ ಸಹ ಇವರು ಸಹ ಊಹಿಸಿರಲಿಲ್ಲ. ಈ ವೆಂಕಟಿಗನ ಈ ಚಿಂತೆಯನ್ನು ಸಹಿಸಬಲ್ಲ ಧೀರ ನಾಯಕನೂ ಉದಾತ್ತನೂ ಆಗಿರಬೇಕು. ಅವನ ಸ್ಥಿತಿಯನ್ನು ಕಂಡು ಏನು ಸಮಾಧಾನ ಹೇಳಬಹುದು ಅಂತ ಆಶ್ಚರ್ಯ ಆಗುತ್ತೆ ಈ ಶ್ರೀರಾಮ್ ಅವ್ರಿಗೆ. ಒಬ್ಬ ಒಳ್ಳೆ ಧೀರ ನಾಯಕ, ಧೈರ್ಯಗೀಳುಗುಂದದೇ ಇರೋಂಥ ನಾಯಕ, ವಿಶಾಲ ಮನೋಭಾವ ಇರೋನು. ಇಷ್ಟೆಲ್ಲ ಆದರೂ ತನ್ನ ಹೆಂಡತಿ ಬಗ್ಗೆ ಯಾವುದೇ ದೋಷ ಎಣಿಸ್ತಾ ಇಲ್ಲ. ಅವನ ಸ್ಥಿತಿನ ಕಂಡು ಏನಾದರೂ ಸಮಾಧಾನ ಹೇಳಬೇಕು ಅಂತ ಇವ್ರಿಗೆ ಅನ್ಸೋಕ್ಕೆ ಶುರುವಾಗುತ್ತೆ. ಹೇಳ್ಬೋದು, ಏನಂತ ಹೇಳೋದು ಏನೋ ತೋಚ್ತಾ ಇಲ್ಲ ಅವರಿಗೆ. ಆಶ್ಚರ್ಯ ಆಯಿತು. ಇಂಥ ದುಃಖಕ್ಕೆ ಏನು ಸಮಾಧಾನ ಹೇಳ್ಬೋದು? ಅಥವಾ ಅವನು ಆಡಿದ ಮಾತನ್ನು ಕೇಳಿದ್ರೆ ನಾನು ಸಮಾಧಾನ ಹೇಳಬೇಕಾದ ಅವಶ್ಯಕತೆಯೂ ಕಾಣಲಿಲ್ಲ. ಪಾಪ ನಿನಗೆ ಚಿಕ್ಕ ವಯಸ್ಸಲ್ಲಿ ಇಂಥ ಕಷ್ಟ ಬಂದಿತ್ತಲ್ಲಪ್ಪ ಅಂತೆ. ಅವನು ಆಡಿದ್ದನ್ನು ನೋಡಿದ್ರೆ ಏನು ಸಮಾಧಾನ ಹೇಳಬೇಕು ಅಂತಲೂ ಗೊತ್ತಾಗ್ತಾಯಿಲ್ಲ. ಪಾಪ ಏನಾದರೂ ಒಂದು ಸಮಾಧಾನ ಮಾತು ಹೇಳಬೇಕು. ನಿನಗೆ ಚಿಕ್ಕ ವಯಸ್ಸು, ಇಂಥ ಚಿಕ್ಕ ವಯಸ್ಸಲ್ಲೇ ಇಂಥ ದುರಂತ ಬಂತಲ್ಲಪ್ಪ ನಿನ್ನ ಬದುಕಲ್ಲಿ ಅಂತ ಅಷ್ಟು ಮಾತ್ರ ಹೇಳ್ತಾರೆ ಶ್ರೀರಾಮ್ ಅವರು. ಅದಕ್ಕೆ ವೆಂಕಟಿಗ ಹೇಳ್ತಾನೆ, ಬೆಟ್ಟದ ದೇವರ ಇಷ್ಟ ಸ್ವಾಮಿ, ಅವನು ಬಡಿಸಿದ್ದನ್ನು ಉಣಬೇಕು ಅಂತ ಉತ್ತರ ಕೊಡ್ತಾನೆ. ಏನು ಮಾಡೋಕ್ಕಾಗತ್ತೆ, ಎಲ್ಲ ನಮ್ಮ ಹಣೆ ಬರ. ಬೆಟ್ಟದ ದೇವರು ಅಂದರೆ ತಿರುಪತಿ ತಿಮ್ಮಪ್ಪ, ಎಲ್ಲ ಅವನಿಚ್ಛೆ. ಅವನು ಏನು ಕೊಡ್ತಾನೋ ಅದನ್ನು ತಿನ್ನಬೇಕು. ಪಾಲಿಗೆ ಬಂದಿದೆ ಪಂಚಾಮೃತ ಅಂತ ಒಂದು ತಿಳುವಳಿಕೆಯಿಂದ ಉತ್ತರವನ್ನು ವೆಂಕಟಿಗ ಕೊಡ್ತಾನೆ. ದಾರಿಯಲ್ಲಿ ಯಾರೋ ಇಬ್ಬರು ನಡ್ಕೊಂಡು ಬಂದರು. ಅವರ ಸಹಾಯದಿಂದ ಸೌದೆ ಹೊರೆಯನ್ನು ತಲೆ ಮೇಲೆ ತೆಗೆದುಕೊಂಡು ಹೊರಟ. ದಾರಿಲಿನ್ನ ಯಾರೋ ಬೇರೆಯವರಿಬ್ಬರು ನಡ್ಕೊಂಡು ಬರ್ತಾ ಇರ್ತಾರೆ. ಅವರ ಸಹಾಯದಿಂದ ಕೆಳಗಡೆ ಇಳಿಸಿ ಕೂತಿರ್ತಾನೆ ಆ ಸೌದೆ ಹೊರನ. ಈಗ ಅವ್ರ ಸಹಾಯದಿಂದ ಮೇಲಕ್ಕೆ ಹೊರಿಸ್ಕೊಂಡು ಮುಂದೆ ಸಾಕ್ತಾ ಹೋಗ್ತಾನೆ ವೆಂಕಟಿಗ. ಈ ಶ್ರೀರಾಮ್ ಅವರು ಇವನ ಕಡೆ ನೋಡಿದೆ. ವೆಂಕಟಿಗ ಮತ್ತು ಶ್ರೀರಾಮ್ ಅವರು ಇಬ್ಬರು ಜೊತೆಲಿ ಹೋಗ್ತಾ ಇರ್ತಾರೆ. ನೋಡದೆ ಇದ್ದರೂ ವೆಂಕಟಿಗ ತಾನೇ ಬಂದು ಅವ್ರ ಕಾಲಿಗೆ ಬಿದ್ದು, ನಾಯಿನ ಚೆನ್ನಾಗಿದ್ದೀರಾ ಅಂತ ಕೇಳ್ತಾ ಇದ್ದ. ಪ್ರತಿದಿನ ಏನು ಸಿಗ್ತಾರಿಲ್ಲ, 15 ದಿವಸಕ್ಕೋ ತಿಂಗಳಿಗೋ ಸಿಗ್ತಾಯಿದ್ರು. ಇವರು ಯಾವುದೋ ಒಂದು ಜ್ಞಾನದಲ್ಲಿ ಮುಂದೆ ಹೋಗ್ತಾಯಿದ್ರೆ ವೆಂಕಟಿಗ ಅವರನ್ನು ನೋಡಿದ್ರೆ, ಅಂದರೆ ಅವನಿಗೆ ಹಿರಿಯರ ಮೇಲೆ ಇರೋಂಥ ಗೌರವವನ್ನು ಇದು ಎದ್ದು ತೋರಿಸುತ್ತೆ. ಇವನೇ ಹತ್ತಿರ ಹೋಗಿ ಮಾತಾಡಿಸ್ತಾ ಇದ್ದ, ಅವ್ರ ಕಾಲಿಗೆ ಬಿದ್ದು ಆಶೀರ್ವಾದ ಪಡೀತಾ ಇದ್ದ, ಅವ್ರ ಗೌರವವನ್ನು ಕೊಡ್ತಾ ಇದ್ದ. ಇವ್ರಿಗೆ ಅನಿಸುತ್ತೆ, ಶ್ರೀರಾಮ್ ಅವರು ಮತ್ತು ವೆಂಕಟಿಗ ಇಬ್ಬರು ನಡ್ಕೊಂಡು ಹೋಗ್ತಾ ಇರ್ತಾರೆ. ಒಂದು ಕ್ಷಣ ಬಿಟ್ಟು, ವೆಂಕಟಪ್ಪ ನೀವು ಊರು ಬಿಟ್ಟು ಎಷ್ಟು ದಿವಸ ಆಯಿತು ಅಂತ ಕೇಳ್ತಾರೆ. ಹೀಗೆ ನಡ್ಕೊಳ್ತೀರಾ ಇರ್ಬೇಕಾದ್ರೆ ಒಂದು ಮಾತನ್ನು ಕೇಳ್ತಾರೆ, ವೆಂಕಟಪ್ಪ ನೀನು ಊರು ಬಿಟ್ಟು ಎಷ್ಟು ದಿವಸ ಆಯಿತು ಅಂತ. ಅದಕ್ಕೆ ವೆಂಕಟಿಗ ಹೇಳ್ತಾನೆ, 6 ತಿಂಗಳಾಯಿತು ಸ್ವಾಮಿ ಅಂತ ಉತ್ತರವನ್ನು ಕೊಡ್ತಾನೆ. ಇದಾದಮೇಲೆ ನೀನು ಮತ್ತೆ ಸಿಕ್ಕಿರಲಿಲ್ಲ. ಹೀಗೆ ದಾರಿಲಿ ನಡ್ತಾ 15 ದಿನಕ್ಕೋ ತಿಂಗಳಿಗೋ ಬರ್ತಾ ಇರ್ತಾರೆ. ವೆಂಕಟಿಗನನ್ನು ಕಾಣ್ತಾ ಇರ್ತಾರೆ. ಪ್ರತಿದಿನ ಏನೋ ಭೇಟಿ ಆಗ್ತಾರಲ್ಲ. ಒಂದೆರಡು ಸಲ ಅವನೇ ಏನೋ ನಾನು ನೆನಪಾಗ್ತಾಯಿತ್ತು, ನೆನಪಾಗಿ ಇವರೇ ಮಾತಾಡಿಸ್ತಾಯಿದ್ರು, ಇಲ್ಲಾಂದರೆ ಅವನಾದರೂ ಮಾತಾಡಿಸ್ತಾ ಇದ್ದ. ಒಂದು ಸರಿ ನೆನಪಾಗಿ ಕೇಳ್ತಾರೆ, ಏನು ವೆಂಕಟಪ್ಪ ಸೌದೆ ತಿರಲಿಕ್ಕೆ ಹೊರಟ, ವ್ಯಾಪಾರ ಚೆನ್ನಾಗಿದೆಯಾ, 15 ದಿವಸದಿಂದ ಇತ್ತ ಬರಲಿಲ್ವಲ್ಲ ಅಂತ
ಹೀಗೆ ಸುಮ್ಮನೆ ಪ್ರಶ್ನೆಯನ್ನು ಕೇಳ್ತಾ ಹೋಗ್ತಾರೆ. ಅದಕ್ಕೆ ಅವನು ವಿನಯದಿಂದನೇ ಉತ್ತರಿಸ್ತಾ ಹೋಗ್ತಾನೆ. ಇಂಥ ಅವಿಸಹ್ಯವಾದ ನೋವಿನಿಂದ ಬದುಕ್ತಾ ಇದ್ದರೂ ಸಹ ವೆಂಕಟಿಗ ತುಂಬ ಖುಷಿಯಾಗೇ ಇದ್ದ. ಇರೋ ಬದುಕನ್ನು ಜೀವಂತಿಕೆಯಿಂದ ಜೀವಿಸ್ತಾ ಇದ್ದ. ಇದನ್ನು ನೋಡಿ ನನಗೆ ಒಂದು ದಿನ ಅವನ ಚೇತನ ಆ ಹಳ್ಳಿಯ ಪಾಳಿನಂತೆ ಅಜೇಯ ಅನ್ನಿಸ್ತಾ ಇತ್ತು. ಇವನಲ್ಲಿರುವಂಥ ಉತ್ಸಾಹದ ಚಿಲುವಿನ ನೋಡಿ ಆ ಹಳ್ಳಿ ಹೇಗೆ ಚಳಿಗಾಲದಲ್ಲಿ ಎಲೆಗಳೆಲ್ಲ ಉದುರಿ ಮತ್ತೆ ವಸಂತ ಚಿಗುರು ಹೇಗೆ ಚಿಗುರುತ್ತೋ ಹಾಗೆ ಇವನ ಜೀವನನೂ ಸಹ ಸರಿ ಹೋಗ್ಬೋದು ಅಂತ ಅನ್ನಿಸ್ತಾ ಇರುತ್ತೆ ಶ್ರೀರಾಮ್ ಅವ್ರಿಗೆ. ಅದು ಹೇಗೆಂದರೆ ಎಲೆಯೆಲ್ಲ ಉದುರಿ ಹೋದರೂ ಕೊಂಬೆ ಕೊಂಬೆಯ ಕೊನೆಗೆ ಹೂವನ್ನು ಧರಿಸಿ ನಿಲ್ಲುವ ದೇವಕಣಗಿಲಿಯಂತೆ ಆತ್ಮವಂತ ಸತ್ವ ಅನ್ನೋ ರೀತಿ ಕಾಣಿಸುತ್ತೆ ಇವನ ಮನಸ್ಸು. ಎಲೆಯೆಲ್ಲ ಉದುರೋಗಿ ಕೊಂಬೆ ಬರೇ ಹೂವನ್ನು ಧರಿಸಿಕೊಂಡಿರುವಂಥ ದೇವಕಣಗಿಲೆ ಮರದ ಆತ್ಮದಂತೆ ಇವನ ಮನಸ್ಥಿತಿನೂ ಸಹ ಎಲ್ಲ ಸಂಬಂಧಗಳು ಕಳೆದೋದ್ರೂ ಸಹ ಇವನಲ್ಲಿ ಇನ್ನೂ ಜೀವನೋತ್ಸಾಹ ಎದ್ದು ಕಾಣಿಸ್ತಾ ಇರುತ್ತೆ. ಈ ಒಂದು ಬೋಧನಾ ಅವಧಿಯ ಪಠ್ಯವನ್ನು ತಯಾರಿಸೋದಕ್ಕೋಸ್ಕರ ನಾನು ಪರಾಮರ್ಶನ ಮಾಡಿರುವಂಥ ಗ್ರಂಥಗಳು ವೆಂಕಟಿಗನ ಹೆಂಡತಿ ಸಣ್ಣ ಕಥೆ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವ್ರದ್ದು, ಕನ್ನಡದ ಸಣ್ಣ ಕಥೆಗಳು GH ನಾಯಕ್ ಅವ್ರದ್ದು, ಶತಮಾನದ ಸಣ್ಣ ಕಥೆಗಳು S ದಿವಾಕರ್ ಅವ್ರದ್ದು. ಧನ್ಯವಾದಗಳು.